ಪಿಡಿಒ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೇ ಪ್ರತಿಭಟನೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ದೊಡ್ಡಬಳ್ಳಾಪುರ ತಾಲೂಕಿನ ಕನಸವಾಡಿ ಗ್ರಾಮ ಪಂಚಾಯಿತಿ ಪಿಡಿಒ ರಾಮಯ್ಯ ವಿರುದ್ಧ ಪ್ರತಿಭಟನೆ. ಕುಡಿಯುವ ನೀರು ಚರಂಡಿ ದುರಸ್ತಿ, ರಸ್ತೆ ದುರಸ್ತಿ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಕನ್ನಮಂಗಳ, ಕನಸವಾಡಿ, ಮಾರಸಂದ್ರ ಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲ ಎಂದು ಆಕ್ರೋಶ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸೇರಿ ಸದಸ್ಯರಿಂದ ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧರಣಿ. ಹಲವು ಬಾರಿ ಮನವಿ ಮಾಡಿದರೂ ಪಿಡಿಒ ಸ್ಪಂದಿಸುತ್ತಿಲ್ಲ. ಮೇಲಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಎರಡೆರಡು ಜನರಲ್ ಲೈಸೆನ್ಸ್ ಬುಕ್ ಇಟ್ಟು ಅಕ್ರಮ ಎಸಗುತ್ತಿದ್ದಾರೆ ಎಂದು ಆರೋಪ. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅಕ್ರಮವಾಗಿ ಈ ಖಾತೆಗಳನ್ನು ಮಾಡಲಾಗುತ್ತಿದೆ. ತಾಲೂಕು ಪಂಚಾಯಿತಿ ಇಒ ಗಮನಕ್ಕೆ ತಂದರೂ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸುತ್ತಿರೋ ಸದಸ್ಯರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕನಸವಾಡಿ ಗ್ರಾಮ ಪಂಚಾಯಿತಿ. ಈಗ ನಾವ್ಯಾರು ಏನು ಮಾತಾಡಿಲ್ಲ. ಈಗ ಸಾರ್ವಜನಿಕರು ಬಂದು ನಿಮ್ಗೆ ಕೇಳಿದ್ರು, ಏನ್ ಉತ್ತರ ಹೇಳ್ತೀರಾ? ಈಗ ಏನ್ ಎಲ್ಲ ಉಡಾಪೆ ಉತ್ತರ ಏನ್ ಹೇಳ್ತೀರಾ ನೀವು? ನೀವೇನು ಏನ್ ಹೇಳ್ತೀರಾ ಹೇಳ್ರಿ. ಏನ ಸಭೆ ಹೆಂಗ್ ಮಾಡ್ಬೇಕು? ನಾವ್ ಕೇಳ್ತಲೇ ಇರ್ತೀವಿ, ನಮ್ಮ ಊರಿಗಿಂತ ಸೌಲಭ್ಯ ಮಾಡ್ಕೊಡ್ರಿ ಸರ್ ಅಂತ. ನೀವ್ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾವೇನು ಕೇಳ್ತಿಲ್ಲ ಅಂತ ಅದನ್ನು ಹೇಳ್ಬಿಡಿ ಹೋಗಿ. ಇವ್ರೇನು ಕೇಳಲ್ಲ, ಇವ್ರೇನು ಮಾಡಿಸ್ಕೊಡಲ್ಲ ಅಂತ ನಮ್ಮನ್ ಬೈಕಂತಾರೆ. ನೀವು ನೋಡಿದ್ರೆ ಹಿಂಗ್ ಮಾಡ್ತೀರಾ. ನಮ್ಮ ಸಮಸ್ಯೆ ಏನೈತೆ ಅಂತ ನಾವು ಬಂದು ನಿಮ್ಮ ಹತ್ರ ಕೇಳಿದ್ರೆ ಇನ್ನಾರ ಹತ್ರ ಕೇಳ್ರಿ ಹೋಗಿ. ಚುಂಚೇಗೌಡ್ರು ಕೇಳೋಣ, ಮಂಜಡಿ ಕೇಳೋಣ. ಅಲ್ಲ ರೀ, ಒಂದ್ ಖಾತೆ ಮಾಡಲ್ಲ, ಒಂದ್ ಸಾರ್ವಜನಿಕರು ವಿಚಾರಣೆ ಮಾಡಲ್ಲ. ಏನ ಸಭೆ ಹೆಂಗ್ ಮಾಡ್ಬೇಕು? ನಾವ್ ಕೇಳ್ತಲೇ ಇರ್ತೀವಿ, ನಮ್ಮ ಊರಿಗಿಂತ ಸೌಲಭ್ಯ ಮಾಡ್ಕೊಡ್ರಿ ಸರ್ ಅಂತ. ನೀವ್ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾವೇನು ಕೇಳ್ತಿಲ್ಲ ಅಂತ ಅದನ್ನು ಹೇಳ್ಬಿಡಿ ಹೋಗಿ. ಇವ್ರೇನು ಕೇಳಲ್ಲ, ಇವ್ರೇನು ಮಾಡಿಸ್ಕೊಡಲ್ಲ ಅಂತ ನಾವು ಬಂದು ನಿಮ್ಮ ಹತ್ರ ಕೇಳಿದ್ರೆ ಇನ್ನಾರ ಹತ್ರ ಕೇಳ್ರಿ ಹೋಗಿ. ಚುಂಚೇಗೌಡ್ರು ಕೇಳೋಣ, ಮಂಜಡಿ ಕೇಳೋಣ. ಅಲ್ಲ ರೀ, ಒಂದ್ ಖಾತೆ ಮಾಡಲ್ಲ, ಒಂದ್ ಸಾರ್ವಜನಿಕರು ವಿಚಾರಣೆ ಮಾಡಲ್ಲ. ಕೂತ್ಕೊಂತಾರ. ಅವನು ಅರ್ಜಿ ತಂಡಿರೋದು ಒಂದು 6 ತಿಂಗಳು ಬೇಡ, 15 ದಿನ ಒಂದು ಅರ್ಜಿ ತಂಡಿರೋದು. ಈಗ ನಾವು ಬಂದಿರೋದೇನಕ್ಕೆ? ಏನು ಕೆಲಸ ಇಲ್ದಾನೆ ಬಂದಿದೀವ ನಾವು? ಈಗ ಅವ್ರ ಕಷ್ಟ ಆಗಿರೋದು, ಅವ್ರ ಕಷ್ಟ ಏನಾಯ್ತು ನಮ್ಗೆ ಹೇಳ್ಬೇಕು. ಅವರು ಸಮಸ್ಯೆ ಯಾರ ಬಗ್ಗೆ ಸರ್ ಹೇಳ್ರಿ. ಈಗ ಏನ್ ಸಮಸ್ಯೆ ಇದೆ? ಸ್ಪೆಷಲ್ ಮೀಟಿಂಗ್ ಕರೆದಿದ್ದೀವಿ. 2 ವರ್ಷ ಆಯ್ತಲ್ಲ ನೀನು? 2 ವರ್ಷ ಆಯ್ತು. ಒಂದು ಹೇಳ್ರಿ, ಒಂದ್ ಮಶಾನ ಆಗ್ಲಿ, ಒಂದು ನೀರಿಂದಾಗ್ಲಿ, ಒಂದು ರಸ್ತೆದಾಗ್ಲಿ, ಒಂದ್ ಚರಂಡಿದಾಗ್ಲಿ, ಮತ್ತೊಂದಾಗ್ಲಿ ಹೇಳಿ ಸಮಸ್ಯೆ. ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ, ನೀವು ಕೊಡ್ತಾ ಇಲ್ಲ? NOC ಹೆಂಗ್ ಬೇಡ? ಒಂದು NOC ಕೊಡ್ತೀರಾ, ಒಂದ್ ನೀರಿಲ್ದ NOC ಕೊಡ್ತೀರಾ, ಒಂದು ಆಲೋ. ಸರ್, ದೊಡ್ಡಬಳ್ಳಾಪುರ ತಾಲೂಕು ಕನಸವಾಡಿ ಗ್ರಾಮ ಪಂಚಾಯತಿ ನಾನು ಒಬ್ಬ ಸದಸ್ಯ ಟಿ ವಿಜಯಕುಮಾರ್, ಶೋಭಾ ಮೇಡಮ್ ಅವರು, ರಂಗನಾಥ್ರವರು, KB ಶ್ರೀನಿವಾಸ್ ಅವರು, ಇನ್ನೊಬ್ಬರು ಮೂರ್ತಿಯವರು. ನಾವೆಲ್ಲ ಈ ಒಂದು ಸುಮಾರು 5 ವರ್ಷದಿಂದ ನಾವು ಇಲ್ಲಿ ಅಧ್ಯಕ್ಷರಾಗಿದ್ದು. ಇತ್ತೀಚೆಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು ಅವ್ಯವಹಾರ ನಡೀತಿತ್ತು. ನಾವು ಇಒ ಗಮನಕ್ಕೂ ತಂದಿದ್ದೀವಿ. ಲೆಟ್ರೆಡ್ ಇದೆ. ಆ ಲೆಟ್ರೆಡ್ ಮೂಲಕ ಅವರು ಬಂದು ತನಿಖೆ ಮಾಡಿರಿ ಅಂತಂದರೆ ಇದುವರೆಗೂ ಏನೂ ಆಗಿಲ್ಲ. ಒಂದು ಮಶಾನದ್ದಾಗಲಿ, ಕುಡಿಯೋ ನೀರದಾಗಲಿ, ಅಕೌಂಟ್ ನಂಬರ್ 1 ಆಗಲಿ, 15 ಫೈನಾನ್ಸ್ ಆಗಲಿ, ಎಲ್ಲ ಪ್ರತಿಯೊಂದರಲ್ಲೂ ಯಾವುದೇ ಒಂದು ಮೀಟಿಂಗ್ ಇಲ್ದೇ ನಮಗೆ ಉಡಾಪೆ ಉತ್ತರ. ನೋಡ್ರಿ, ಇಲ್ಲಿ ಬಂದಿದ್ದೀರಾ ನೀವು, ಇಲ್ಲಿ P1 ಆದವನು ಇಲ್ಲ, ಒಬ್ಬ P1 ಆದವನು ಇವಾಗ ತೋರಿಸ್ತೀವಿ ನಿಮಗೆ. ಅವನು ಕಂಪ್ಯೂಟರ್ ಮೇಲೆ ಕೂತ್ಕೊಂಡು ಈ ಕತೆ ನೋಡಿ, ಈ ಡಾಕ್ಯುಮೆಂಟ್ ನೋಡಿ, ಇಷ್ಟೂ ಸದಸ್ಯರುಗಳಿಗೆ ಯಾರಿಗೂ ನಮ್ಮ ಅಧ್ಯಕ್ಷರುಗಳಿಗೂ ಬರೋದೇ ಏಕಾಏಕಿ ಅವರೇ ಪ್ರಿಂಟ್ ಮಾಡ್ತಾರೆ. ಏನು ಅರ್ಥ ಅಂತ ಅಂದರೆ, ಇಲ್ಲಿ ಏನೇ ಒಂದು, ಆಮೇಲೆ ಒಂದು ಶೆಡ್ ಬಿಲ್ ಇಲ್ಲ, ನೀವು ನಮ್ಮ ಪಂಚಾಯತಿಗೆ ಬಂದ್ರೆ ಅಲ್ಲಿಂದ ಒಂದು ರಸ್ತೆ ಇಲ್ಲ, ಆ ರಸ್ತೆ ಮಾಡ್ರಿ ಅಂತ ನಮ್ಮಲ್ಲಿ 106 ಸಲ ನಮ್ಮ PDO ಸಾಹೇಬರು ಕೇಳ್ಕೊಂಡ್ರೆ ಅದಕ್ಕೂ ಸ್ಪಂದಿಸಿಲ್ಲ. ಖಂಡಿತ ಇಲ್ಲ, ಭಾಳ ಅನ್ಯಾಯ ಆಗ್ತಾಯಿದೆ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಇಒ ಗಮನಕ್ಕೆ ತಂದಿದ್ದು. ಈಗ CO ಅವ್ರಿಗೂ ಗಮನಕ್ಕೆ ಕೊಟ್ಟಿದ್ದೀವಿ, ಈಗ ಆಗಲಿಲ್ಲ. ಈಗ ಏನು ಅಸಿಸ್ಟೆಂಟ್ ಪ್ರಿನ್ಸಿಪಾಲ್ ಇದ್ದಾರೆ, ತಾಂಡಾಗಿ ನಾವು ಅಲ್ಲಿಗೆ ಕಂಪ್ಲೇಂಟ್ ಮಾಡೋಣ ಅಂತ ಇದೆ. ಖಂಡಿತ ನ್ಯಾಯ ದೊರಕಲ್ಲ. ಸಾರ್ವಜನಿಕರು ನೋಡಿ ಎಷ್ಟೋ ಬಂದಿದ್ದಾರೆ, ಅವ್ರಿಗೆ ಈ ಖಾತೆಗಳಿಲ್ಲ, ಇದು ಏನೋ ಗ್ರಾಮ ಠಾಣದವ್ರನ್ನೆಲ್ಲ ಸ್ಪಂದಿಸಿಲ್ಲ. ಒಬ್ಬ ತಾಯಿ ಬಂದು ಆಚೆ ಆಯ್ತಾನಪ್ಪ ಯಪ್ಪ, ಹಾಂ, ಅವ್ರು ಕೇಳಿದ್ರೆ ಉತ್ತರ ಇಲ್ಲ, ಎಲ್ಲ ಉಡಾಪೆ ಉತ್ತರ. ನೊಂದಿದ್ದೀವಿ ನಾವು. ಈ ಥರ ಆಗಿ ಸಮಸ್ಯೆನ ಬಗೆಹರಿಸಲ್ಲ. ಕುಡಿಯೋ ನೀರಿನ ಸಮಸ್ಯೆ, ಕುಡಿಯೋ ನೀರು ಈಗ ನೀವು ಕೇಳಿಸ್ಕೊಂಡ್ರಲ್ಲ ಮೂರ್ತಿ, ಈಗ ಕುಡಿಯೋ ನೀರು ಕನಸವಾಡಿದು ಅಲ್ಲಿ ನೀರಿನ ಸಮಸ್ಯೆ ಐತೆ, ರೋಡಿಂದು
ಸೊಳ್ಳೆ ಜಾಸ್ತಿ ಇದಾಗಿರೋದ್ರಿಂದ ಏನು ಮಾಡಲ್ಲ ನೀವು ಊರಲ್ಲಿ ಹಂಗೆ ಹಿಂಗೆ ಮನೇಲೇ ಇರ್ತೀರಾ ಸುಮ್ಮನೆ ಪಿಡಿಒ ಮೇಲೆ ಹೇಳ್ತೀರಾ ಅಂತಾರೆ. ಇಲ್ಲಿ ಬಂದು ಕೇಳಿದ್ರೆ ಬಂದು ಇದು ಮಾಡ್ತಾರೆ, ಆಯ್ತು ಮಾಡೋಣ ಮೇಡಮ್ ಅವರೇ ಅಂತಾರೆ. ಏನು ಮಾಡ್ಕೊಡ್ತಾ ಇಲ್ಲ. ಅವ್ರು ಅಲ್ಲೋದ್ರೆ ಬಾಯಿಗೆ ಬಂದಂಗೆ ಬೈತಾರೆ, ಕೆಟ್ಟಾಗಿ ಕೇಳಕ್ ಆಗ್ತಾ ಇಲ್ಲ ನಮ್ಮಿಂದ. ಈಗ ತಾನೇ ನಿಮ್ಮ ಮುಂದೆನೆ ಎಲ್ಲರೂ ಬೈದೋದ್ರು, ಅದಕ್ಕಿಂತ ಇದ್ರಾಗೆ ಬೈತಾರೆ ಬೇಕಾದ್ರೆ ಬೇರೆ ಬೇರೆಯವರು. ನಾವ್ ಹೆಂಗೆ ಇದ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದು ಅವರೇ ಅರ್ಥ ಮಾಡ್ಕೊಬೇಕು ಪಿಡಿಒ ಸರ್. ನಮ್ ಕೆಲ್ಸಕ್ಕೆ ಮಾಡ್ಕೊಡಕ್ಕೆ ಒಂದು ಹೆಣ್ಮಗ ಆಗಿ ನಾವ್ ಹೆಂಗೆ ತಲೆ ಎತ್ಕೊಂಡು ಓಡಾಡ್ಬೇಕು ಹೇಳಿ. ನಾವ್ ಕೇಳ್ತಲೇ ಇದೀವಿ ಸರ್, ಬಂದಾಗಿಂದ 2 ವರ್ಷದಿಂದ ಕೇಳ್ತಲೇ ಇದೀವಿ. ಆಯ್ತು ಮಾಡೋಣ ಅಂತಲೇ ಹೇಳ್ತಿದ್ದಾರೆ, ಕಡೆಗೆ ಮಾಡ್ಕೊಡ್ತಾ ಇಲ್ಲ ಅವ್ರು ನಮ್ಗೆ. ಕೇಳಿದ್ರೆ ನಮ್ಮನ್ನ ದೂಷಣೆ ಮಾಡ್ತಾರೆ ಜನಗಳು. ನೀವೇನು ಮಾಡ್ತಿಲ್ಲ, ಸುಮ್ನೆ ಗೆದ್ಬಿಟ್ಟು ಮನೇಲಿ ಕುತ್ಕೊಂತೀರಾ, ಇನ್ನೇನಕ್ ಬರ್ತೀರಾ, ನೀವೇನಕ್ ರಾಜಕೀಯಕ್ಕೆ ಇಳಿತೀರಾ ಅಂತಾರೆ. ಇದಕ್ ನಾವ್ ಏನ್ ಹೇಳ್ಬೇಕು ಅದಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪಿಡಿಒರ್ನ ಕೇಳೋಣ ಅಂತ ಬಂದ್ವಿ. ನೋಡ್ರಿ ಹಿಂಗ್ ಬೈತಾರೆ ಜನಗಳು, ಅವರೇ ಹೇಳ್ಬೇಕು. ಈಗ ನಮ್ಮ ಈ ಕಷ್ಟಕ್ಕೆ ಇದಕ್ಕೆಲ್ಲ ಉತ್ತರ ಅವರೇ ಕೊಡ್ಬೇಕು, ಪಿಡಿಒ ಸರೇನೆ. ಏನೆಲ್ಲ ಸಮಸ್ಯೆ ಇದೆ ಮೇಡಮ್? ಈಗ ನೀರಿನ ಸಮಸ್ಯೆ ಏನೇನಿದೆ? ನೀರಿಂದು, ಚರಂಡಿ, ಟ್ಯಾಕ್ಸ್ಗಳ್ದು ನಮ್ಗೆ ಗೊತ್ತಿರಲ್ಲ, ಈ ಖಾತೆಗಳ್ದು ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಅದು ಸದಸ್ಯರುಗಳಿಗೆ ಮನಕ್ಕೆ ತರ್ತಲೇ ಇಲ್ಲ, ಅವರು ಗಮನಕ್ಕೆ ತರ್ತಾ ಇಲ್ಲ. ಇನ್ ಹೆಂಗ್ ಕೇಳ್ಬೇಕು ಅವ್ರನ್ನ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ನಿಮ್ಮ ಹೆಸರು ಮೇಡಮ್? KP ಶೋಭಾ.